ಬಜೆಟ್ ಮಂಡನೆ ಏನಾಗಿದೆಯಲ್ಲ, ಈ ಬಜೆಟ್ಗೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾತನಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ಸ್ಪಂದಿಸುವ ಬಜೆಟ್ ಆಗಿದೆ. ಮುಂದಿನ ವಾರದಲ್ಲಿ ತೆರಿಗೆ ಬಿಲ್ ಜಾರಿ ಮಾಡ್ತೇವೆ. ಬಜೆಟ್ ಅಲ್ಲಿ ಸುಂಕ ಸರಳೀಕರಣಗೊಳಿಸಲಾಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಜೆಟ್ ಬಗ್ಗೆ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರಿಗೆ ಸ್ಪಂದಿಸೋದು ಮೋದಿ ಸರ್ಕಾರ. ಜುಲೈನಲ್ಲಿ ಘೋಷಿಸಿರುವಂಥ ಆದಾಯ ತೆರಿಗೆ ಸರಳೀಕರಣ ಆಗತ್ತೆ. ಈಗಾಗಲೇ ಸಂಪೂರ್ಣ ಕಾರ್ಯರೂಪಕ್ಕೆ ಬಂದಿದೆ ಅಂತ ಬಜೆಟ್ ಆದ ನಂತರ, ಅಂದರೆ ಬಜೆಟ್ ಮಂಡನೆ ಆದ ನಂತರ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಜೆಟ್ ಓಕೆ, ಮಧ್ಯಮ ವರ್ಗಕ್ಕೆ ಒಂಥರ ಅನುಕೂಲ ರೀತಿಯಲ್ಲಿ ಈ ಬಾರಿ ಬಜೆಟ್ ಮಂಡನೆ ಆಗಿದೆ. ಈ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಮಾತನಾಡಿದರು. ಇದು ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಬಜೆಟ್ ಆಗಿದೆ ಅಂತ. ಮುಂದಿನ ವಾರದಲ್ಲಿ ತೆರಿಗೆ ಬಿಲ್ ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಬಜೆಟಲ್ಲಿ ಸುಂಕ ಸರಳೀಕರಣಗೊಳಿಸಲಾಗಿದೆ ಅಂತ ಸೀತಾರಾಮನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಜನರಿಗೆ ಸ್ಪಂದಿಸೋದು ಮೋದಿ ಸರ್ಕಾರ. ಸೊ ಈ ಬಾರಿ ನಿರೀಕ್ಷೆಯ ತಕ್ಕಂತೆ ಆಗಿಲ್ಲ ಅಂತಂದ್ರೂ ಕೂಡ ಓಕೆ ಬಜೆಟ್ ಅಂತೂ ಮಂಡನೆ ಆಗಿದೆ, ಪ್ರಮುಖವಾಗಿ ತೆರಿಗೆ ವಿಚಾರದಲ್ಲಿ. That we expect to achieve for this budget. So this budget actually has given you several things on which you can understand how this economy is being planned to take forward a route towards this budget. Secretaries have joined me. All of them would also come in to explain or answer and give clarity and so on. But one thing which I certainly would like to highlight is responding to the voice of the people, which is what Prime Minister Modi is known for in his administration. It's a very responsive government. And as a result, the income tax simplification, which I announced in July, is already completed in its works, and we shall bring the bill in the next week. So the income tax simplification, about which in July budget I have gone in detail to say, the work is completed within 6 months is what I said. Within 6 months we've brought the bill. It will be coming into the parliament next week. So if we are talking of reform, inclusive of taxation, the work is done. This budget also speaks about rationalization in customs. Tariffs are being brought down, tariffs are being simplified, and also the basket which consisted of so many different tariffs for so many different commodities are now reduced. 8 were taken off earlier, 8 has been taken off now. So whatever remains now, 7 I think remains, and that is all about India's tariff picture. So the usual narrative which goes on, saying is India being too heavy on tariffs? No, you find that drastically reduced and also simplified. So this budget. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.